ವಿಟೆ ಇವತ್ತು ಏನು ಸ್ಪೆಷಲ್ ನಾವೇ ಇವತ್ತು ಸ್ಪೆಷಲ್ ಮೋರಸ್ ಮೀನದ 2 kg ಡೀಪ್ ಫ್ರೈ ಮತ್ ಸಾಂಬಾರ್ಲೆ ಇವತ್ತ ಬೆಂಕಿ ಇವತ್ತ ಜಗ್ಗ ಎಲ್ಲಿ ಹೋಗಿಲ್ಲ ನೀ ಹಿಡ್ದಿನ ಒಟ್ಟ ಕಂಡಿಲ್ಲನಲ್ಲ ಏನಪ್ಪಾ ಬರ್ತಾನ ಬಾಳೆ ದುಡ್ಕೊಂಡ್ ಏನ ಮಾಡ್ಬೇಕಲ್ಲ ದುಡ್ಯಾಕ ಹೋಗಿನ್ಲೆ. ಹೌದು ನಾವೇನ್ ಮಾಡತ್ತವ ಏನ್ ಹೇಳಾಕ ಹೋದಪ್ಪ ನೀ ದೊಡ್ಡ ಮನುಷ್ಯ ಏನೇನ್ ಮಾಡ್ತೀನಿ ನಮ್ಗೇನ ಗೊತ್ತಾ. ನಾವೇನಪ್ಪ 15-20 ದಿವಸಕ್ಕೊಮ್ಮೆ ಮನಿಗೆ ಹತ್ತವು ಪಾರ್ಟಿ ಮಾಡಕ್ಕಿಲ್ಲ ಏನಿಲ್ಲ ಹಿಂಗ ಅಲ್ಲಿ ಮನಿ ಬಾಳೆ ಹತ್ತಿದ ಮ್ಯಾಗ ಏನ್ ಮಾಡಾಕ ನಡಿವಲ್ಲ. ಏನ್ರ ಮಾಡು ನಡ್ರಿ ಏನೋ ಒಂದ್ ಮಾಡ್ಬೇಕು ಇವತ್ತು. ಬಾಳ ದಿನ ಇಲ್ಲ ಬಾಳ ದಿನ ಭೇಟಿಯಾಗಿ ಏನೋ ಒಂದ್ ಮಾಡ್ಬೇಕು. ವಿಟೆ ಫೋನ್ ಹತ್ತಲೆ ಅಸ್ಲಿ ಅವಂಗ ಎಲ್ಲಂಕ ನನ್ ಚಾಲ ಅವತ್ಲೆ ಫೋನ ನಾಸ್ತಾನೆ ನೀವು ಹಚ್ಚಲೆ ರೀಚಾರ್ಜ್ ಇಲ್ಲ ನಾವು ವಿಟ್ಯಾ ಫೋನ ಹಿಡಿವಲ್ಲ ಹುಡುಗ ಅವ ಹಿಡಿವಲ್ಲ ಹಾ ಎಲ್ಲಿ ಓದ್ಲಿ ಅವ ಏನೇನಪ್ಪ ಏನ್ ಹೇಳಿಲ್ಲ. ಏ ತಮ್ಮ ಫೋನ್ ಏನ್ ಹಚ್ಬೇಡ್ಲಿ ನೀವ್ ಎಲ್ಲಿದಾರ ಅಲ್ಲೇ ಹುಡ್ಕೊಂಡ್ ಬರ್ತಾನ ಸ್ಪೆಷಲ್ ಜಿಂಕ ವಿಟ್ಯಾ ಎಲ್ಲಿ ತಂದ್ಲಿ ಇದನ್ನ ಎಲ್ಲಿ ಹಿಡ್ಕೊಂಡ್ ಬಂದ್ಯಾ. ನಿನಗ್ ಗೊತ್ತಿಲ್ಲನ್ಲಿ ಹಾಸ್ಯಂದ 7 ಗುಡ್ದ ಗೋದಿಂದ ಮೀನ್ ಬಂದ್ ಬಗಲ್ದಾಗ ಬೀಳ್ತಾವ. ಮೀನ ಎಲ್ಲಿನ ತಂದಿ ಅಂತ ಕೇಳ್ತೀನಿ. ಆದ್ರ ಮೀನು ಪರಮಾಶಿ ಐತ್ ನೋಡ್ಲಿ ವಿಟ್ಯಾ ನಿನಗೆ ಏನ ಮನ್ಸಿಗಿಲ್ಲ ಅದನ್ನ ಮಾಡಿ ಇವತ್ತು. ಇದ್ ನೋಡು ಗೋವಾ ಮೀನ್ ನಮ್ಗ ಬಾಳ್ ಬರ್ತಾವ. ಇದು ಮೋರಸ್ ಮೀನ್ ನೋಡ್ಲಿ ಇದನ್ನ ಡೀಪ್ ಫ್ರೈ ಸಿಂಪಲ್ ಆಗಿ ಸಾಂಬಾರ್ ಮಾಡ್ಬಿಡ್ನು. ಹೌದು ಬಾಂಗಡಿಗಿಂತ ರುಚಿ ಆಕೈತಂತಲ್ಲ ಇದು. ಬಾಂಗಡೆ 2 ಸಲ ತಿಂತಿಲಿ. ಹೌದು ಮೋರಸ್ ಒಂದ್ ತಿಂದ ನೋಡ ನಡಿ ಅವ್ನು ನನಗೂ ಬಾಳ ಕೆಟ್ಟ ಹೊಟ್ಟೆ ಇರ್ತೈತಿ. ಒಟ್ಟ ಊಟ ಮಾಡಿಬಿಡೋಣ ನಡಿ ಹೋಗೋಣ ನಡಿ ವಿಜ ನಾವು ಬೆಂಗಳೂರು ಮೈಸೂರು ಕೆಲಸ ಎಲ್ಲ ಸುತ್ತ ಹೊಡೆದ್ ಬಂದುಲೆ. ಆದ್ರೆ ನಾವು ಖಾನಾಪುರ ಅಂತ ಊರ್ನ ಎಲ್ಲೂ ನೋಡ್ಲಿಲ್ಲ. ಮತ್ತೇನ್ಲಿ ಅಲ್ಲಿ ಮೈಸೂರು ಹುಡುಗರು ಗೋವಾ ಅಂತ ಸಾಯ್ತಾವ್ಲಿ. ನಮ್ಗೆ ಇಲ್ಲಿ 60 ಕಿಲೋಮೀಟರ್ ಗೋವಾ ಇದ್ದ ನಮಗ್ ಗೋವಾಕ್ ಹೋಗಕ್ ಮನ್ಸಾವಲ್ಲ ಇಲ್ಲಿ. ಗೋವಾ ಏನು ಗೋವಾ ಬಿಡ್ಲೆ ನಾವು ಜಾಂಬೋಟಿ ಗುಡ್ಡದ ಮ್ಯಾಗ ಬಗ್ಗೆ ನೋಡಿದಿ ಗೋವಾನ ಕಾಣ್ತೈತಿ ನಿನಗ. ನಾವ್ಯಾ ಈ ನಮ್ಮ ಬಿಸಿಲಾತಂದ್ರ ನಮ್ಮ ಮಲಪ್ರಭಾ ನದಿಯಾಗ ನೀರೇ ಇರೋದಿಲ್ಲ ನೋಡ್ಲಿ ಒಟ್ಟ. ಹೌದ್ ನೋಡ್ಲಿ ಈ ನೀರೆಲ್ಲ ಎಲ್ಲಿ ಹೋಗ್ತಿರ್ಬೇಕ್ಲೆ ನಿಜ. ಈ ನೀರೆಲ್ಲ ಎಲ್ಲಿ ಹೋಗ್ತಿರ್ಬೇಕ್ಲೆ ಮಾವ ಇದೆಲ್ಲ ನವಿಲ್ತಿ ಡ್ಯಾಮ್ ಹೋಗ್ತೈತಿ ನಡಿ. ಏನ್ ಮಾಡ್ತಿ ಅವನು ನಮ್ ಖಾನಾಪುರದವ್ರ ಬಾಳೆ ಬಿಸಿಲಾಗ ಒಣ ಒಣಗೋದಾಗತೈತಿ. ಹೇಳಿ ಈ ನಮ್ಮ ಮಲಪ್ರಭಾ ನದಿ ಈ ನಮ್ಮ ಖಾನಾಪುರ ಗುಡ್ಡ ಜಾಂಬಟಿ ಗುಡ್ಡ ಅವನವನ ಈ ನಾವು ಏನು ಹುಟ್ಟಿದಲ್ಲ ಪ್ಲೇಸ ಇದು ಏನ ವರ್ಣನೆ ಮಾಡಕ್ ಆಗೋದಿಲ್ಲಲ್ಲಿ. ಆಗೋದಿಲ್ಲ ಅಂತ ಇಂತ ಪ್ಲೇಸ್ ಅಲ್ಲಿದ. ನೀರ್ ನೋಡಿ ನನಗೆ ಏನ್ ಅನ್ಸಾಯ್ತಿ ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ ಅನ್ಸಾಯ್ತು ನನಗೆ. ನನಗೂ ಹಂಗ ಅನ್ಸಾಯ್ತು ಬಡ ಇಲ್ಲಿ ದಂಡಿಗೆ ಇಟ್ಟು ಕಾರ ತೊಳ್ಕೊಂಡ್ ಹೋಗ್ಬಿಡೋಣ. ಹೋಗಿ ಇನ್ನೇನ ಅಡಿಗೆ ಸ್ಟಾರ್ಟ್ ಮಾಡ್ಬಿಡೋದ. ಮತ್ತೆಲ್ಲ ಹೊಳಿ ಬರ್ಬೇಕು ಅಲ್ಲಿಂದ ತೊಳ್ಕೊಂಡ್ ಹೋಗಾಕಿವನ ಇಲ್ಲೇ ತೊಳ್ಕೊಂಡ್ ಹೋಗ್ಬಿಡ ನಡಿ. ಇವೇ ಅಡಿಗೆ ಮಾಡ್ತಾನಲ್ಲಿ ಒಂದ್ ಕಾಟ ಬಾಳ ಆಗೈತಿ. ಒಂದ ತಡಿ ಬಂದು ಕಾಡ್ತಾನ ಬರ್ಲಿ ಅವ ದೌಡ್ ಹೋಗೋಣ. ಬರ್ರಿ ಜಲ್ದಿ ಬರ್ಲಿ. ಬಿಟ್ಟೆ ಚರ್ಮನ ತೆಗ್ದು ಬಿಡ್ಲಿ ಅದನ್ನ. ಸ್ಕಿನ್ ಔಟ್ ಮಾಡ್ಬಿಡೋನ್ಲಿ. ಅದ ಮಸ್ತ್ ಚರ್ಮ ತೆಗ್ದು ಚರ್ಮ ತೆಗೆದ್ರೆ ಟೇಸ್ಟ್ ಕೊಡ್ತೈತಿ. ಹೌದು ತೆಗ್ದ ಬಿಡೋದು ಕರ್ನ. ಸ್ಲೈಸ್ ಕಟ್ ಮಾಡ್ಬೇಕು ಚೆನ್ನಾಗಿರ್ತದೆ. ಇದನ್ನ ಸಾಂಬಾರ್ ಮಾಡೋಣ. ಸಾಂಬಾರ್ ಮಾಡೋಣ. ಇಲ್ಲಿ ಗೋವಾ ಮೀನ್ ಅಷ್ಟ ನಾವು ಮತ್ತೇನ ತಂದ ಇಲ್ಲ. ಮತ್ ಮೀನ್ ಅಷ್ಟೇ ಇರಲ್ಲ ಮತ್ತೇನಿರ್ತೈತೆ. ಪುರಿ ದೌಡ್ ಮಾಡ್ಲಾ ಅಡಿಗೆ ಹಚ್ಚಾತನೆ ನೋಡಿ ಕಡ್ಡಿ ಬಿಡಿ ಐತಿ. ಏನ್ ಮಾಡ್ತೀನಿ
ಅಣ್ಣ ಬಾಂಡೆಕ್ ಮಣ್ಣು ಹಚ್ಬೇಕಲ್ಲ ಆಮ್ಯಾಗ ಬಾಂಡೆ ತೊಳ್ಯಾಕತ್ತಂದ್ರೆ ಕರ್ಗಾದ್ಮೇಲೆ ಇದು ಹಳಿ ತಗೋದಿಲ್ಲ ಅದಕ್ಕೆ ಸ್ವಲ್ಪ ಮಣ್ಣು ಹಚ್ಕೊಂಡ್ಬಿಟ್ಟು ಅಂದ್ರೆ ಆಮೇಲೆ ಬಕ್ಕರ ಕ್ಲೀನ್ ಮಾಡ್ಕೊಲ್ಲ ಚಾಪೆ ಸಿಕ್ಕೊಂಡ್ಬಿಟ್ಟು ಅಂದ್ರೆ ಎಲ್ಲ ಹೊಲ್ಸು ಮೀನ್ ಸಾಂಬಾರ್ ಮಾಡಲು ಬಳಸುವ ಅಡಿಗೆ ಪದಾರ್ಥಗಳು ಅಡಿಗೆಯ ಎಣ್ಣೆ ಹೆಂಚಿರೋ ಉಳ್ಳಾಗಡ್ಡಿ ರುಬ್ಕೊಂಡಿರೋ ಮಸಾಲೆ ಪದಾರ್ಥಗಳು 1 ಕಪ್ಪು ಕೊಬ್ಬರಿ ಲವಂಗ ದಾಲ್ಚಿನ್ನಿ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಇದೆಲ್ಲ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟು ಮೀನಿನ ಸಾಂಬಾರಿಗೆ ಹಾಕಿರೋ ಅಡಿಗೆ ಉಪ್ಪು ನಿಜ ಹೇಳು. ಈ ಪ್ರಕೃತಿ ಒಳಗೆ ಅಡಿಗೆ ಮಾಡ್ಕೊಂಡು ಏನ್ ತಿಂತೇವಲ್ಲೇ ಎಂತ ಮಜಾ ಎಲ್ಲಿ ಹೋದ್ರು ಸಿಗೋದಿಲ್ಲ ಮಸ್ತ್ ಇದು ನೋಡಿ. ಇದನ್ನ ನಾವು ಹಳ್ಳಿ ಹುಡುಗರು ಅಷ್ಟ ಪಡ್ಕೊಂಡ್ ಬಂದಿರ್ತೇವೆ ಆಂಬಲ್ ಅನ್ಸ್ತತ್ಲೆ ನಾವು ಸಿಟಿಯನ್ನವ್ರಿಗೇನ್ಲೆ ಈ ಮೀನ್ ಸಾರು ಮಾಡ್ಕೊಂಡು ತಿನ್ನೋದು ಮಸ್ತ್ ಮಜಾನೇ ಅದು ಈ ಅಡಿಗೆ ಈ ಪ್ರಕೃತಿ ಈ ನದಿ ಇದೆಲ್ಲಿ ಸಿಗೋದಿಲ್ಲ ಅದು ಅಣ್ಣ ಮೀನ ಡೀಪ್ ಫ್ರೈ ಮಾಡೋ ಸಲುವಾಗಿ ರುಬ್ಕೊಂಬಂದಿರೋ ಮಸಾಲೆ ಪದಾರ್ಥಗಳು ಇದ ಧನಿಯಾ ಪೌಡ್ರ್, ಇದ ಪೆಪ್ಪರ್ ಪೌಡ್ರ್, ಇದ ಜೀರಿಗೆ ಪುಡಿ, ಇದ ಅರಿಶಿನ, ಇದ ಮನೇಲಿ ರೆಡಿ ಮಾಡಿರೋ ಒಣ ಖಾರ, 2 ತತ್ತಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ನಿಂಬೆ ಹಣ್ಣು. ಇದ ಮೀನ ಡೀಪ್ ಫ್ರೈ ಮಾಡೋ ಸಲುವಾಗಿ ರೆಡಿ ಮಾಡ್ಕೊಂಡಿರೋ ರುಬ್ಕೊಂಬಂದಿರೋ ಮಸಾಲೆ ಪದಾರ್ಥಗಳು. ಧನಿಯಾ ಪೌಡ್ರ್, ಪೆಪ್ಪರ್ ಪೌಡ್ರ್, ಜೀರಿಗೆ ಪೌಡ್ರ್, ಅರಿಶಿನ, ಮನೇಲಿ ರೆಡಿ ಮಾಡಿರೋ ಕುಟ್ಟಿರೋ ಕೆಂಪು ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಅಣ್ಣ ನಾವ್ ಇದೇನ್ ಫಿಶ್ ಫ್ರೈ ಮಾಡ್ಕೋತೇವಲ್ಲ ಫಸ್ಟ್ ನಾವ್ ಯಾವಾಗ ಈ ಮಸಾಲೆ ಪದಾರ್ಥಗಳನ್ನ ಮೀನ್ಗೆ ಹಾಕೊಂಡ ಸ್ವಲ್ಪ ನೆನೆ ಇಡಾಕ್ ಬಿಡ್ಬೇಕು ನಾವ್ ಹಂಗ. ನಾವು ಇವನ್ನ ಡೈರೆಕ್ಟ್ ಆಗಿ ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡೋಗಿ ಎಣ್ಣೆ ಬಿಟ್ಟು ಅಂತ ತಿಳ್ಕೊ, ಅವಾಗ ಕರೆಕ್ಟ್ ಆಗಿರೋ ಫ್ರೈ ರೆಡಿ ಆಗೋದಿಲ್ಲ. ಇದು ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಹೀರ್ಕೋಬೇಕಿದ. ಈಗ ನಮ್ಗೆ ಇಲ್ಲಿ ನಾವು ಔಟ್ ಸೈಡ್ ಕುಕಿಂಗ್ ಮಾಡೋದ್ರಿಂದ ನಾವು ಪ್ರಕೃತಿ ಒಳಗೆ ಕುಕಿಂಗ್ ಮಾಡತ್ತೇವು. ಈಗ ಇದು ನಮಗೆ ಫ್ರಿಜ್ ಇಲ್ಲಿ ಇಡಾಕ ಸ್ವಲ್ಪ ನಾವು ಒಂದು ಅರ್ಧ ಗಂಟೆ ಏನೈತ್ಲ ಈ ಮಸಾಲೆ ಎಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಇದನ್ನ ಸ್ವಲ್ಪ ನಾವು ಹಂಗ ಅದು ಹೀರ್ಕೋಬೇಕು ಮಸಾಲೆ. ಒಂದ್ ಸ್ವಲ್ಪ ನಾವು ಇಟ್ಬಿಡ್ಬೇಕು ಇದನ್ನ ಬಿಸಿಲಿಗೆ. ಅಣ್ಣ ಬೆಂಗಳೂರಾಗ ಕೆಲ್ಸಕ್ಕಿದ್ದೀನಿ ನಾನು. 1 ಪೀಸ್ ಮೀನ್ ತಿನ್ಬೇಕಂದ್ರೆ 80 ರೂಪಾಯಿ ಕೊಟ್ಟೆನಲ್ಲಿ. ಇವತ್ತು ಇಲ್ಲಿ ನಾವು ನಮ್ಮ ಊರಾಗ ಇರೋದ್ರಿಂದ ಇವತ್ತು ಈ ಹೊಳಿ ಒಳಗೆ ನನಗೆ ಫ್ರೀ ಆಗಿರೋ ಮೀನು ಸಿಗ್ತೈತಿ. ಈ ಮೀನ್ ನನಗೆ 200 ರೂಪಾಯಿ ಕೆಜಿ ನೋಡೋಣ ಇಲ್ಲಿ ಮೊರಸ್ ಮೀನ್ ಅಂತೇಳಿ.
ಇದ ಮೀನು ಬೆಂಗಳೂರಿಗೆ ಹೋದ್ರ 900 ರೂಪಾಯಿ ಕೆಜಿ ಮೀನ್ ಇದು. ಇವತ್ತು ನಾ ಒಂದ್ ಸ್ಲೈಸ್ ಮೀನ ಬರೀ 5 ರೂಪಾಯಿಲೆ ತಿಂದಂಗ ನೋಡ. ಇವತ್ತು ಅಲ್ಲಿ ತಿಂದಿದ್ದು 80 ರೂಪಾಯಿ, ಇಲ್ಲಿ ತಿನ್ನೋದು 5 ರೂಪಾಯಿ. ಹೇಳ್ಕಂದ್ರಲ್ಲ ಹಾಕೋಯ್ತು ಬಿಟ್ಲ ನೋಡ ದವಾಸಿಂದ ಈ ಟೈಮ್. ಬಿಟ್ಟ್ಯಾ ಗೋವಾ ಮೀನಾ ಮಸ್ತ್ ಮಾಡಿರಿ. ಚಂದ ಐತ್ಲ ಇಲ್ಲ ಮಸ್ತ್ ಹೊಡಿ 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 ಹೊಡಿ. ನಾವ್ಯಾ ಹಂಗ ಐತ್ಲಿ ಮೀನಿನ ಸಾರ. ಮಾವ ಮೀನದ ಫ್ರೈ ಮತ್ ಸಾಂಬಾರ ಮಾವ ಮಸ್ತ್ ಆಗೈತ್ಲೆ ಮಾವ. ಹೊಡಿ 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 ಮಸ್ತ್ ಬೆಂಕಿ ಬೆಂಕಿ ಐತ್ ಮಾವ. ಬೆಂಕಿ ಈ ಹೊಳಿ ದಂಡೆ ಕುಂತ ಅನ್ನೋದು ಹೆಂಗ್ ಫೀಲ್ ಆಗೈತೆ. ಬೆಂಕಿ ಮಾವ ಒಟ್ಟ ಟೇಸ್ಟ್ ಹೇಳ್ಬಾರ್ದು. ಬೆಂಕಿ ಬೆಂಕಿ ಐತ್ ಮಾವ ಒಟ್ಟ.